ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೌದು ಬಿಡಿ, ಸೋಲೋರು ಆಟ ಅಂದ್ರೆ ಹೀಗೆ ಹೆದರ್ಕೊಳ್ತಾರೆ. ಹೇಯ್, ಯಾರು ಸೋಲೋದು? ಚಾನ್ಸೇ ಇಲ್ಲ. ಯಾವುದೇ ಆಟ ಆದ್ರೂ ನಾನೇ ಗೆಲ್ಲೋದು. ಹಾ ಹಾ ಎಷ್ಟು ಗೆದ್ರಿ ಅಂತ ಮೊನ್ನೆನೇ ನಾನು ನೋಡಿದ್ನಲ್ಲ. ನಾನ್ ಮಾಡಿದ್ದನ್ನ ಮಾಡಕ್ಕೂ ಆಗದೆ ಸೋತು ಸುಣ್ಣ ಆದ್ರಿ. ಏಯ್, ಅದನ್ನ ಮಾತ್ರ ನೆನ್ಪು ಮಾಡ್ಬೇಡ. ಲಡ್ಡುನ ತಿನ್ಬೇಕು ಅಂತ ಬಾಯ್ಗೆ ಹಾಕೊಂಡು ಅದನ್ನ ತಿಂದೆ ಆಚೆ ತೆಗೆದು ನನಗೆ ಮೋಸ ಮಾಡಿದೆ. ಆಟ ಅಂದ್ಮೇಲೆ ಹೀಗೆಲ್ಲ ಮಾಡೋದಿದ್ದೇ ಇರತ್ತೆ. ಬುದ್ಧಿ ಉಪಯೋಗಿಸಿ ಆಡಿ ಗೆಲ್ಬೇಕು ನಂತರ. ಇನ್ನೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಅನ್ನೋ ನಂಬಿಕೆ ನಿಮ್ಗಿದ್ರೆ ಈ ಆಟ ಆಡ್ಗೆಲಿ ನೋಡೋಣ. ಸರಿ, ಹಾಗಾದ್ರೆ ಯಾವ ಆಟ ಆಡಿಸ್ತೀಯೋ ಆಡ್ಸು. ಈ ಸಲ ಗೆದ್ದು ಹೋದ್ಸಲದ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊತೀನಿ. ಸರಿ, ಹಾಗಾದ್ರೆ ನೀವು ನನ್ನನ್ನ ಮುಟ್ಟದೇನೆ ಮುತ್ಕೊಡ್ಬೋದಾ? ಅದ್ ಹೇಗೆ ಸಾಧ್ಯ? ಖಂಡಿತ ಆಗಲ್ಲ. ಯಾಕಾಗಲ್ಲ? ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಹೋಗ್ಲಿ, ನಾನ್ ನಿಮ್ಮನ್ನ ಮುಟ್ಟಿದಿರಾನೆ ಮುತ್ಕೊಡ್ಲಾ? ಏಯ್, ಬುದ್ಧಿ ಇಲ್ದೋಳ್ ತರ ಮಾತಾಡ್ತೀಯಲ್ಲ. ಮುಟ್ಟದೇನೆ ಮುತ್ತು ಹೇಗ್ ಕೊಡ್ತೀಯಾ? ತುಟಿಗಳಾದ್ರೂ ತಾಕ್ಬೇಕಲ್ವಾ? ನಾನ್ ಕೊಡ್ತೀನ್ರಿ. ಅದೆಲ್ಲ ನಿಮಗೆ ಯಾಕೆ? ಮುಟ್ಟಿದಿರಾನೆ ನಿಮ್ಗೆ ಮುತ್ಕೊಟ್ರೆ ನಾನ್ ಗೆದ್ದೆ ಅಂತ ನೀವ್ ಒಪ್ಕೋತೀರಾ? ಹೇಳಿ, ಒಪ್ಕೋತೀರಾ? ಓಕೆ, ಒಪ್ಕೋತೀನಿ. ಆದ್ರೆ ನೀನ್ ಹೇಳೋ ಕೆಲಸ ಆಗೋದಿಲ್ಲ. ನೀನು ಖಂಡಿತ ಸೋಲ್ತೀಯ. ಸರಿ ಸರಿ ಸರಿ, ನಾನ್ ಸೋತ್ ಹೋಗ್ತೀನಿ ಅಂತ ನೀವ್ ಹೇಳ್ತಿದ್ದೀರಾ ಅಲ್ವಾ? ಅದು ನೋಡೋಣ. ಇಲ್ಲೇ ಅಲ್ಲಾಡ್ದೇ ಇರೋ ಹಾಗೆ ನಿಂತ್ಕೊಳ್ಳಿ. ಆಟ ಶುರು ಮಾಡೋಣ. ಓಕೆ ರೀ, ನಮ್ ಮುತ್ತಿನ ಆಟಕ್ಕೆ ಯಾರು ಅಡ್ಡ ಬರಬಾರ್ದು ಅಂತ ಬಾಗ್ಲು ಹಾಕಿದ್ದೀನಿ. ಇವಾಗ ಶುರು ಮಾಡೋಣ. ಒನ್, ಟೂ, ತ್ರೀ. ನಿಂತ್ಕೋ. ನೀನ್ ಸೋತ್ರೆ ಏನ್ ಮಾಡ್ತೀಯ ಅಂತ ಹೇಳು. ಏನ್ ಮಾಡ್ತೀನಾ? ಸೋತ್ ಹೋದ್ರೆ ನಿಜವಾಗ್ಲೂ ಮುತ್ಕೊಡ್ಲಾ? ಮೊದ್ಲು ಮುಟ್ಟದೆ ಮುತ್ತು ಕೊಡು. ಅದಾದ್ಮೇಲೆ ನೀನ್ ಹೇಳೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಮುತ್ತು ಕೊಡೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು. ಸರಿ, ನೀವ್ ಸೋತ್ ಹೋದ್ರೆ ನೀವು ನನ್ಗೆ ಇವತ್ತು ಊಟ ಮಾಡಿಸ್ಬೇಕು. ನಾನ್ ಸೋತ್ ಹೋದ್ರೆ ನೀವು ಏನ್ ಕೆಲ್ಸ ಹೇಳಿದ್ರು ನಾನ್ ಮಾಡ್ತೀನಿ. ತಲೆನೋವಿದ್ರೆ ಎಣ್ಣೆ ಹಚ್ತೀನಿ. ಬಾಡಿ ಪೇನ್ ಅಂದ್ರೆ ಮಸಾಜ್ ಮಾಡ್ತೀನಿ. ನಿದ್ದೆ ಬರ್ದೆ ಹೋದ್ರೆ ಲಾಲಿ ಹಾಡ್ತೀನಿ. ಅಯ್ಯೋ ತಾಯೇ, ಬೇಡ. ಅಷ್ಟೆಲ್ಲ ಸಾಹಸ ಮಾಡ್ಬೇಡ ನೀನು. ನಾನು ಏನೇ ಹೇಳಿದ್ರು ಮಾಡ್ತೀನಿ ಅಂದಲ್ವಾ? ಅದು ಸಾಕು. ಅದೊಂದು ಮಾತು ಸಾಕು. ಸರಿ, ಇವಾಗ ಬರ್ಬೋದಾ? ಮುಟ್ಟದೇನೆ ಮುತ್ತು ಕೊಡ್ಬೇಕು. ನೆನ್ಪಿದೆ ಅಲ್ವಾ? ಚೆನ್ನಾಗೆ ನೆನ್ಪಿದೆ. ನಿಂತ್ಕೋ. ಮತ್ತೆ ಏನಾಯ್ತು ರೀ? ಇದ್ರಲ್ಲಿ ಯಾವ ಮೋಸನೂ ಇಲ್ಲ ತಾನೆ? ಕನ್ನಡಿಲ್ ಕಾಣೋ ನನ್ನ ರಿಫ್ಲೆಕ್ಷನ್ಗೆ ಮುತ್ತು ಕೊಡೋದು, ನೀರಿನ ಗುಳ್ಳೆ ಮೇಲೆ ನನಗೆ ಮುತ್ತು ಕೊಡೋದೆಲ್ಲ ಮಾಡೋ ಹಾಗಿಲ್ಲ. ಆಗ ನೀರಿಗೆ ಕನ್ನಡಿಗೆ ಮುತ್ತು ಕೊಟ್ಟ ಹಾಗಾಗತ್ತೆ ಹೊರತು ನಿಮಗ್ ಮುತ್ತು ಕೊಟ್ಟ ಹಾಗೆ ಹೇಗ್ರಿ ಆಗತ್ತೆ? ನಿಮ್ಗೆ ಮುತ್ತು ಕೊಡ್ತೀನಿ, ಅದು ಕೂಡ ಮುಟ್ಟದೇನೆ ಕೊಡ್ತೀನಿ. ನೀವು ಹಾಗೆ ನಿಂತ್ಕೊಂಡಿರಿ ಸಾಕು, ಅಷ್ಟೇ.
ನಿನ್ ಸೋತ್ ಹೋದೆ. ಹೌದು, ಸೋತ್ ಹೋದೆ. ಇವಾಗ ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಹೇಳಿ, ಏನ್ ಮಾಡ್ಬೇಕು? ಇನ್ನೊಂದು ಮುತ್ತು ಕೊಡ್ಲಾ? ಹಾ, ಇಷ್ಟು ಸುಲಭವಾಗಿ ಸೋತೋದಿಯಲ್ಲ ನೀನು. ಏನೋ ಮ್ಯಾಟ್ರ್ ಇದೆ. ನಿಮಗೆ ಮುತ್ತು ಕೊಡೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಗೆಲ್ವಿನೇನಿರುತ್ತೆ ಹೇಳಿ? ಹೀಗೆ ದಿನ ಎಷ್ಟು ಸಲ ಬೇಕಾದ್ರೂ ನಾನು ನಿಮಗೋಸ್ಕರ ಸೋತು ಗೆಲ್ತೀನಿ. ನೀವ್ ಸರಿ ಅಂತಂದ್ರೆ ಹೇಳಿ, ಮುತ್ತು ಕೊಡ್ಲಾ? ಹಾ, ಕೊಡ್ಲಾ? ಹೇಳಿ. ವೈದೇಹಿ ನಿಂತ್ಕೋ. ವೈದೇಹಿ ನಿಂತ್ಕೋ ವೈದೇಹಿ. ನನಗೆ ಮೋಸ ಮಾಡ್ತೀಯ. ಇಷ್ಟೆಲ್ಲ ನಡೀತು ಬೇಕ್ರೆ. ಅವತ್ ನನ್ನ ತಂಗಿ ನನ್ನಿಂದ ದೂರ ಆಗದೇ ಇದ್ದಿದ್ರೆ ಪರಿಸ್ಥಿತಿ ಬೇರೆ ಥರನೇ ಇರ್ತಿತ್ತು. ದೂರ ಆಗಿದ್ದ ಸಂಬಂಧ ಹತ್ರ ಆಗದೇ ಇದ್ರು ಕೂಡ ಹಾಗೆ ಜೀವನ ಸಾಗ್ತಿತ್ತು. ಆದರೆ ಕೊಟ್ಟ ಮಾತು 3 ಗಂಟಿನ ಸಂಬಂಧ ನನ್ನ ಸೋದರ ಸೊಸೆ ರೂಪದಲ್ಲಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೊಂಡಿದೆ. ಹಾಗಾದ್ರೆ ನಿಮ್ಮ ತೀರ್ಮಾನ ಏನು ಬೀಗ್ರೆ? ಹೇಳಿದ್ನಲ್ಲ ಬೇಗ್ರೆ, ಈ ಸಮಸ್ಯೆಗೆ ಪರಿಹಾರ ನಮ್ಮ ಯೋಚನೆಗೂ ಮೀರಿ ಹೋಗ್ಬಿಟ್ಟಿದೆ. ಗುರುಗಳು ಏನ್ ಪರಿಹಾರ ಕೊಡ್ತಾರೋ ನೋಡ್ಬೇಕು. ಒಂದು ವೇಳೆ ಗುರುಗಳು ಇಬ್ರು ಹೆಂಡ್ತಿರಾಗೆ ಇರ್ಬೇಕು ಅಂತ ಹೇಳಿದ್ರೆ ಆ ನಿರ್ಧಾರನ ನಾವು ಒಪ್ಕೊಳ್ಳೇಬೇಕಾಗತ್ತೆ ಬೇಗ್ರೆ. ಏನ್ ಮಾತಾಡ್ತಾ ಇದ್ದೀರಾ ಬೀಗ್ರೆ? ನಿಮ್ ಮಾತಲ್ಲಿ ಅರ್ಥ ಇದೆಯಾ? ಅಪ್ಪ ಯಾಕೆ ಇವಾಗ ಬಂದ್ರು? ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ದಾರೆ? ಬೇಗ್ರೆ, ಕೋಪ ಮಾಡ್ಕೋಬೇಡಿ, ನಾನು ಹೇಳೋದ್ನ ಕೇಳಿ. ಇನ್ನು ಏನು ಹೇಳ್ತೀರಾ? ಆಗ್ಲಿಂದ ಹೇಳ್ತಾನೆ ಇದ್ದೀರಲ್ಲ. ಹಾ, ಫೋನ್ ಮಾಡಿದ ತಕ್ಷಣ ಬಾ ಅಂದಿದ್ದಕ್ಕೆ ಬೀಗ್ರು ಕರೆದಿದಾರಲ್ಲ ಅಂತ ಎಷ್ಟು ಸಂತೋಷದಿಂದ ಬಂದೆ. ಇದಕ್ಕ ಕರೆದಿದ್ದು? ನನ್ನ ಮಗಳಿಗೆ ಸೌತಿನ ತರ್ತೀನಿ ಅಂತ ಹೇಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ ಬಂತು? ಹೇಳಿ ಬೀಗ್ರೆ. ನೀವು ತಪ್ಪಾಗಿ ನಡ್ಕೊಳ್ತಾ ಇದ್ದೀರಿ ಬೀಗ್ರೆ, ತಪ್ಪು ಮಾಡ್ತಾ ಇದ್ದೀರಾ. ಅಪ್ಪ, ಇವಾಗ ಇದನ್ನೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ಬಿಡೋ. ಇನ್ನೊಂದು ಮಾತಾಡಿದ್ರೆ ಸರಿಯಾಗಿರೋಲ್ಲ. ಏನೋ ಏನ್ ನಡೀತಾ ಇದೆ ಇಲ್ಲಿ? ಇಷ್ಟೆಲ್ಲ ನಡೀತಾ ಇದ್ರು ನನಗೆ ಯಾಕೆ ಒಂದ್ ಮಾತನ್ನು ಕೂಡ ಹೇಳಲಿಲ್ಲ? ಹೇಳೋ, ಯಾಕೆ ಹೇಳಲಿಲ್ಲ? ಅಪ್ಪ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಯಾಕೆ ನೀವು ಸುಮ್ಮನೆ ಹೀಗೆ ಚಿಂತೆ ಮಾಡ್ತಿದ್ದೀರಾ? ಏನ? ನಾನ್ ಚಿಂತೆ ಮಾಡ್ತಾ ಇದ್ದೀನ? ಇಷ್ಟೆಲ್ಲ ನಡೀತಾ ಇದ್ರು ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ? ಏನು ಹೇಳ್ತಾ ಇದಾರೆ ಅಂತ ಅರ್ಥ ಆಗ್ತಿದ್ಯಾ? ಗುರುಗಳು ಬಂದು ನನ್ನ ಮಗನಿಗೆ ಇಬ್ರು ಹೆಂಡತಿ ಅಂತ ಹೇಳಿದ್ರೆ ಇಬ್ರು ಹೆಂಡತಿರಾಗೇ ಇರ್ಬೇಕಂತೆ. ಒಂದ್ ವೇಳೆ ಹೆಂಡತಿ ಆಗಿರೋ ಹಕ್ಕಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಂದ್ಬಿಡ್ಬೇಕಾಗತ್ತೆ. ಬಂದ್ಬಿಡ್ತೀಯಾ? ಹೇಳು, ಬರಕ್ಕಾಗತ್ತಾ?
ಹಾಗೆಲ್ಲ ಏನ್ ನಡೆಯಲ್ಲ ಅಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಗುರುಗಳು ಹೇಳಿದ್ದನ್ನ ಪಾಲಿಸ್ಬೇಕು ಅಂತ ಹೇಳ್ತಾ ಇದಾರಲ್ಲಮ್ಮ, ಏನೂ ಆಗಿಲ್ಲ ಅನ್ನೋ ತರ ಇದೆಯಲ್ಲ. ಅಷ್ಟೇ ಅಲ್ವಾ ಬೇಗ್ರೆ, ನಿಮ್ಮ ಗುರುಗಳು ಬಂದು ನನ್ನ ಮಗಳನ್ನ ನಮ್ಮ ಮನೆ ಕಳಿಸ್ಬಿಡಿ ಅಂದ್ರೆ ಕಳಿಸ್ಬಿಡ್ತೀರಾ ಅಲ್ವಾ? ನನ್ನ ಮಗಳು ಮದುವೆ ಆದ್ಮೇಲೆ ಕೂಡ ಗಂಡನಿಂದ ಸ್ವಲ್ಪ ದಿನ ದೂರ ಇದ್ದು ನರಕ ನೋಡ್ಬಿಟ್ಟಿದ್ದಾಳೆ ಬೇಗ್ರೆ. ಆದ್ರೆ ಈಗ ಅದೃಷ್ಟ ಕೂಡ ಬಂದು ಗಂಡನ ಜೊತೆ ಸಂತೋಷವಾಗಿದ್ದಾಳೆ ಅನ್ನೋಷ್ಟ್ರಲ್ಲಿ ಬದುಕನ್ನೇ ನರಕ ಮಾಡ್ಬೇಕು ಅಂತ ಇದ್ದೀರಲ್ಲ, ಇದಕ್ಕೇನನ್ಬೇಕು? ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ತೀನಿ ಅಂತ ನನ್ನ ಹತ್ರನೇ ಹೇಳ್ತಿರ್ಬೇಕಾದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ? ಇದು ಅನ್ಯಾಯ, ಇದು ತುಂಬಾ ಕ್ರೌರ್ಯ. ಏನ್ ಗಲಾಟೆ ಇದು? ಓ, ವೈದೇಹಿ ಅವ್ರ ಅಪ್ಪ ಅವಳಿಗೆ ಸಪೋರ್ಟ್ ಮಾಡಕ್ ಬಂದಿದ್ದಾರೆ ಅನ್ಸುತ್ತೆ. ಆದ್ರೆ ನನ್ಗೆ ಯಾವ ಸಪೋರ್ಟು ಬೇಕಾಗಿಲ್ಲ. ನಾನ್ ಕೊಟ್ಟಿರೋ ಸಾಕ್ಷಿಗಳು, ಅದನ್ನ ಬ್ಲೈಂಡ್ ಆಗಿ ನಂಬಿರೋ ಈ ವೈದೇಹಿ ಮಾವ ಅವರೇ ನನ್ ಹಿಂದೆ ಸಪೋರ್ಟಿಗೆ ಬಂದ್ ನಿಲ್ತಾರೆ. ಏನ್ ಮಾತಾಡ್ತಾ ಇದ್ದೀರಾ? ಒಂದ್ ಹೆಣ್ಮಗು ಜೀವನನ ನಾಶ ಮಾಡೋರ್ ತರ ಕಾಣಿಸ್ತಾ ಇದೀವಾ? ನಾಶ ಅನ್ನೋದನ್ನ ಬಿಟ್ಟು ಇದಕ್ಕೆ ಇನ್ನೇನಕ್ಕಾಗತ್ತಮ್ಮ? ಏನಂತೀರಾ? ಅಣ್ಣ, ನಡೆದಿದ್ದನ್ನೆಲ್ಲ ನಿಮ್ಗೆ ಹೇಳಿದೀವಲ್ಲ, ಅರ್ಥ ಮಾಡ್ಕೊಳ್ದೆ ಹೀಗೆ ಮಾತಾಡಿದ್ರೆ ಹೇಗೆ? ಆವತ್ತು ಇವ್ರು ಕೊಟ್ಟು ಮಾತು, ನಡೆದ ಮದ್ವೆ, ಅದ್ಯಾವುದೂ ಸುಳ್ಳಲ್ಲ. ದಯವಿಟ್ಟು ನಾನು ಹೇಳೋದನ್ನ ಕೇಳಮ್ಮ. ಬೀಗರು ತಮ್ಮ ತಂಗಿಗೆ ಮಾತು ಕೊಟ್ಟಿದ್ದಾರೆ, ಸಂತೋಷ. ಚಿಕ್ಕ ವಯಸ್ಸಿನಲ್ಲೇ ಮದ್ವೆನೂ ಆಗೋಗಿದೆ, ತುಂಬಾ ಸಂತೋಷ. ಆದ್ರೆ ಆ ವಿಷಯನ ನೀವು ಈಗ ಹೇಳ್ತಾ ಇದ್ದೀರಲ್ಲ, ಅದು ಮಾತ್ರ ಸಂತೋಷದ ವಿಷಯ ಅಲ್ಲ, ಸ್ವಲ್ಪ ಕೂಡ ಸರಿಯಲ್ಲ. ನಮ್ಮ ಮನೆಯಲ್ಲಿ ಸಂಬಂಧ ಕೇಳಿದಾಗ ನನ್ನ ಮಗನಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟಿದ್ರೆ ಆಗ ನಾನು ಈ ಮದುವೆಗೆ ಒಪ್ತಾನೆ ಇರಲಿಲ್ಲ. ಅದನ್ನೆಲ್ಲ ಮುಚ್ಚಿಟ್ಟು ಈಗ ನನ್ನ ಸೋದರ ಸೊಸೆ ಬಂದಿದ್ದಾಳೆ, ಅವಳಿಗೆ ನನ್ನ ಸೊಸೆ ಆಗಿರೋ ಹಕ್ಕಿದೆ ಅಂತ ಹೇಳಿದ್ರೆ ನನ್ನ ಮಗಳ ಪರಿಸ್ಥಿತಿ ಏನಾಗ್ಬೇಕಮ್ಮ? ಅಪ್ಪ, ನಿಮ್ ಮಗ್ಳಿಗೇನೂ ಆಗಲ್ಲ, ನನ್ ಮಾತು ಕೇಳಿ ಅಪ್ಪ. ಬೇಡಮ್ಮ, ಯಾರಿಗೋಸ್ಕರನ ಯೋಚನೆ ಮಾಡಿ ಮತ್ತೆ ನಿನ್ ಜೀವನದಲ್ಲಿ ಕಷ್ಟ ಅನುಭವಿಸ್ಬೇಡ. ನಿನ್ನ ತಂದೆಗೆ ಆಸ್ತಿ ಅಂತಸ್ತು ಇಲ್ಲದೆ ಇರ್ಬೋದು, ಆದ್ರೆ ಮಗಳ ಜೀವನ ಹಾಳಾಗ್ತಿದೆ ಅಂತ ಗೊತ್ತಿದ್ದು ನೋಡ್ಕೊಂಡು ಕೂತ್ಕೊಳ್ಳೋಂತ ಅಸಹಾಯಕನಲ್ಲಮ್ಮ ನಾನು. ನೀವ್ಯಾಕೆ ಮಾತಾಡ್ತಿಲ್ಲ ಅಳಿ ಅಂದ್ರೆ? ನಿಮಗೆ ಜಾಸ್ತಿ ಜವಾಬ್ದಾರಿ ಇರೋತ್ತಾನೆ. ನಿಮ್ ಹೆಂಡತಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಸರಿ ಹೋಯ್ತು ಚಿಕ್ಕಪ್ಪ, ನೀವ್ ಹೋಗಿ ಹೋಗಿ ನಿಮ್ ಅಳಿಯನ್ ಕೇಳ್ತಿದ್ದೀರಲ್ಲ. ಈ ವಿಷಯ ಗೊತ್ತಾದಾಗಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ, ಯಾವ ವಿಷಯಕ್ಕೆ ಹೇಗ್ ಸ್ಪಂದಿಸ್ಬೇಕು ಅಂತಾನೋ ತೋಚ್ದೆ, ಯಾರೇನ್ ಹೇಳ್ತಾರೆ ಅಂತ ಪಾಪ ಇವ್ರು ನಮ್ ಕಡೆ ನೋಡ್ತಿದ್ರೆ ಇನ್ ನಿಮ್ಗೇನ್ ಉತ್ತರ ಕೊಡ್ತಾನೆ? ಆದ್ರೂ ನಿಮ್ ನೋವು ಅರ್ಥ ಆಗತ್ತೆ ಚಿಕ್ಕಪ್ಪ. ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಸ್ಪಂದಿಸ್ತಿದ್ರು. ಆದ್ರೆ ಆಗೋಗಿರೋದನ್ನ ಬದಲಾಯಿಸಕ್ಕಾಗಲ್ವಲ್ಲ, ಅದಕ್ಕೇನ್ ಹೇಳ್ತೀರಾ? ಅದ್ರ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡಿಲ್ಲ ಅಮ್ಮ.
ನನಗೆ ನೀವು ಹೇಳೋ ಕತೆಗಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ ಆಗತ್ತೆ. ನಿಜನೇ ಬೇಗ್ರೆ, ನಮ್ಮ ಕತೆ ನಿಮಗೆ ಬೇಕಾಗಿಲ್ಲ. ನಡೆದಿದ್ನೆಲ್ಲ ನಿಮಗೆ ಮೊದಲೇ ಹೇಳಬೇಕಿತ್ತು. ಆದರೆ ನಾವು ಹೇಳೋ ಸಂದರ್ಭನೇ ಬರಲಿಲ್ಲ. ಯಾಕೆ ಅಂದರೆ ನನ್ನ ತಂಗಿ ಆಗಲಿ ನನ್ನ ತಂಗಿ ಮಗಳಾಗಲಿ ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೇನೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿರೋ ಮಾತು ಅವ್ರ ಜೊತೆನೆ ಹೋಯ್ತು ಅಂತ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ವಿ. ಆದರೆ ಈಗ ನನ್ನ ಸೋದರ ಸೊಸೆ ಬಂದಿದ್ದಾಳೆ. ಬಂದ್ರೆ ಬರ್ಲಿ ಬಿಡಿ, ಅವಳನ್ನ ಸೋದರ ಸೊಸೆ ಆಗೇ ನೀವು ಇಟ್ಕೊಳ್ಳಿ. ಅದನ್ ಬಿಟ್ಟು ನನ್ನ ಮಗಳಿಗೆ ಸವತಿಯಾಗಿ ತರ್ತೀನಿ ಅಂದ್ರೆ ಮಾತ್ರ ನಾನ್ ಸುಮ್ನಿರಲ್ಲ. ನಿಮ್ ಮಗನಿಗೆ ಹೆಂಡತಿಯಾಗಿ ನನ್ನ ಮಗಳು ಮಾತ್ರ ಇರಬೇಕು. ಆ ಸ್ಥಾನನ ಹಂಚ್ಕೊಳ್ಳೋ ಹಕ್ಕಾಗ್ಲಿ ಕಿತ್ಕೊಳ್ಳೋ ಅಧಿಕಾರ ಆಗ್ಲಿ ನಿಮ್ಗಳಿಗೆ ಯಾರಿಗೂ ಇಲ್ಲ. ಅಯ್ಯೋ ಚಿಕ್ಕಪ್ಪ, ನೀವು ಸುಮ್ನೆ ಕೋಪ ಮಾಡ್ಕೋತಾ ಇದ್ದೀರಲ್ಲ. ಇವಾಗ ಮದ್ವೆ ಆಗಿರೋ ನಿಮ್ ಮಗಳಿಗೆ ಎಲ್ಲ ಹಕ್ಕು ಇದೆ ಅಂದ್ರೆ ಯಾವಾಗ್ಲೂ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಆಗಿರೋ ಶ್ರವಂತಿ ಪರಿಸ್ಥಿತಿ ಏನು? ಅಂದ್ರೆ ಅವಳಿಗೇನಾದ್ರೂ ಪರವಾಗಿಲ್ಲ ಅಂತಾಯ್ತು. ಏನು ಮಾತಾಡ್ತಾ ಇದ್ಯಮ್ಮ? ಅದು ಚಿಕ್ಕ ವಯಸ್ಸಿನಲ್ಲಾಗಿರೋಂಥ ಮದ್ವೆ, ಮಕ್ಕಳ ಮದ್ವೆ. ಅದನ್ನ ಹೇಳಿ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ತೀರಾ? ಅಪ್ಪ ಸಾಕು, ಬನ್ನಿ ಹೋಗೋಣ. ಇಲ್ಲಮ್ಮ, ಆ ವಿಷಯನ ಈಗಲೇ ತಿಳ್ಕೋಬೇಕು. ಇಲ್ಲ ಅಂದ್ರೆ ನಿನಗಾಗುವಂತ ಅನ್ಯಾಯನ ದೇವ್ರು ಕೂಡ ತಪ್ಸಕ್ಕಾಗಲ್ಲ. ಅಯ್ಯೋ ಅಪ್ಪ, ನನಗೆ ಯಾವ ಅನ್ಯಾಯನೂ ನಡೆದಿಲ್ಲ. ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಮಾವ, ಅತ್ತೆ, ಅಪ್ಪ ಏನೋ ಆವೇಶದಲ್ಲಿ ಮಾತಾಡ್ತಾ ಇದ್ದಾರೆ. ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಅಪ್ಪನ ಜೊತೆ ಮಾತಾಡ್ತೀನಿ. ನಾನು ಸಿಟ್ನಲ್ಲಿ ಮಾತಾಡ್ತಾ ಇದ್ದೀನಾ? ಅಪ್ಪ ದಯವಿಟ್ಟು ಬನ್ನಿ, ನಾನು ಹೇಳ್ತೀನಿ. ಬನ್ನಿ ಅಪ್ಪ ಇಲ್ಲಿ.